ವೆಲ್ಕಮ್ ಬ್ಯಾಕ್ ಟು ಲಜಿ ದಿ ಬೀಚ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಇವತ್ತು ಬಂದು ನಮ್ಮ ಟ್ರಿಪ್ ಹೋಗ್ತಾ ಇರಿ, ರೈಡ್ ಹೋಗ್ತಾ ಇರಿ ಇವತ್ತು. ಸೊ ಏರ್ಕಾಡ್ಗೆ ಹೋಗ್ತಾ ಇರಿ, ತಮಿಳ್ನಾಡು. ಸಡನ್ ಪ್ಲ್ಯಾನು ಹೋಗ್ಬೇಕಂದ್ಬಿಟ್ಟೆಲ್ಲ ಫಿಕ್ಸ್ ಆಗಿದ್ರಲ್ಲ, ಸೊ ಹೋಗ್ತಾ ಇರಿ. ತುಂಬ ಗಾಯ್ಸ್ 4:15 ಕೆಲಸ ಮುಗೀತಾ, ಮಲ್ಕೊಂಡು 8 ಗಂಟೆಗೆಲ್ಲ ರೆಡಿಯಾಗಿ ಬೇಗ ಬೇಗ ದಾಡಿ ಬೇರೆ ಜಾಸ್ತಿ ಆಗ್ಬಿಟ್ಟಿತ್ತು ನೋಡಿ ಗಾಯ್ಸ್. ನಾನೇ ಇದು ಟ್ರಿಮ್ ಮಾಡ್ಕೊಂಡಿದ್ದೀನಿ, ಏನೋ ಅಲ್ಪ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ. ಸೊ ಮಾಡ್ಕೊಂಡಿದ್ದೀನಿ. ಸೊ ಟ್ರಿಮ್ ಎಲ್ಲ ಮಾಡ್ಕೊಂಡು ಬೇಗ ಬೇಗ ಸ್ನಾನ ಮಾಡಿಕೊಂಡು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಹೋಗಿ ಬೇಗ ಬೇಗ ಇವಾಗೆಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೀನಿ. ಬ್ಯಾಗು ಒಂದು ದೊಡ್ಡ ಬ್ಯಾಗ್ ಆಗಿದೆ, ದೊಡ್ಡದಿಲ್ಲ, ಒಂದು ಚಿಕ್ಕ ಬ್ಯಾಗು. ಒಂದೇ ಬ್ಯಾಗಲ್ಲಿ ನಾನು ನನ್ನ ಫ್ರೆಂಡ್ ತೊಗೊಳೋಣ ಅಂದ್ಕೊಂಡಿದ್ದೀನಿ, ಇನ್ನೊಂದು ಬ್ಯಾಗು. ಸೊ ಇವಾಗ ಒಂದು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ ಮನೆಗೆ ಹೋಗಿ ಅವನದು ಡ್ರೆಸ್ ಎಲ್ಲ ಹಾಕ್ಕೊಂಡು ಸೊ ಅಲ್ಲೋಗಿ ಸಿಗ್ತೀನಿ. ಬನ್ನಿ ಬೇಗ ಹೋಗೋಣ. ಲೇಟ್ ಆಗೋಯ್ತು ಗಾಯ್ಸ್, ಲೇಟ್ ಆಗೋಯ್ತು. ಅವು ಬಂದು ಮಿಡ್ ನೈಟ್ ಬಿಡೋಣ. ಸೊ ದಟ್ ನೆಕ್ಸ್ಟ್ ಸ್ಯಾಟರ್ಡೆ ಹೋಗಿ ಸ್ಯಾಟರ್ಡೆ ಒಂದಿನ ಇದ್ದು ಸಂಡೇ ಮುಗಿಸ್ಕೊಂಡು ಮಧ್ಯಾಹ್ನ ಬಿಡೋಣ ಅಂದ್ಕೊಂಡ್ರಿ. ಬಟ್ ಏನಾಯಿತು ಅಂದರೆ ನಾವು ಓವರ್ ರೋಡ್ ಬಂದು ನೈಟ್ ಹೊತ್ತು ಸ್ವಲ್ಪ ಜಾಸ್ತಿ ದರೋಡೆ ಅನ್ನೋದಾಗುತ್ತಂತೆ ಗೈಸ್. ಸೊ ಈ ತಮಿಳ್ನಾಡು ರೋಡ್ ಅದನ್ನ ಯಾವುದೋ ಒಂದು ರೋಡು. ಸೊ ಅದರಿಂದ ಸುಮ್ಮನೆ ರಿಸ್ಕ್ ಬೇಡ, ಮನೇಲೂ ಬೇಡ ಅಂದರು. ಅಷ್ಟು ಅದಕ್ಕೆ ಬೆಳಗ್ಗೆ ಹೆಂಗೂ ಲೀವ್ ಆಗ್ತಾ ಇರಿ. ಸೊ ಬೆಳಗ್ಗೆನೇ ಬಿಡೋಣ. ಸೊ ಒಂದಿನ ಸ್ಟೇ ತಾನೆ, ಒಂದಿನ ಎಕ್ಸ್ಟ್ರಾ ರೂಮ್ ಅನ್ನೋದಾಗುತ್ತೆ. ಸೊ ಪರವಾಗಿಲ್ಲ ಅಂದ್ಕೊಂಡು ಸೊ ಬ್ಯಾಗೆಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ ಅಲ್ಲಿ. ಅದರೊಳಗಡೆ ಹೆಲ್ಮೆಟ್ ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ಹೆಲ್ಮೆಟ್ ನಾನು ವಾಶ್ ಮಾಡಿದೆ, ಹೆಲ್ಮೆಟ್ ಒಳಗಡೆ ಇರೋದನ್ನು. ಸೊ ಹೆಲ್ಮೆಟ್ ಒಳಗಡೆ ಇರೋದನ್ನು ವಾಶ್ ಮಾಡಿದ್ದೀನಿ. ಸೊ ಅದು ಒಳಗಡೆ ಇರೋದನ್ನ ನೋಡ್ಬಿಟ್ಟು ಫಿಕ್ಸ್ ಮಾಡಬೇಕು. ಸೊ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಫಿಕ್ಸ್ ಮಾಡ್ಕೊತೀನಿ. ಸೊ ಬನ್ನಿ ಗೈಸ್, ಫ್ರೆಂಡ್ ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್ ಇಬ್ಬರದ್ದು ಬ್ಯಾಗ್ ರೆಡಿಯಾಗಿದೆ ನೋಡಿ, ಶೂ ಹಾಕೊಂತ ಒಂದು ಬಸ್. ಸೊ ಏನಂದರೆ ನೋಡಿ ಅಲ್ಲಿ ತಂದಿದ್ದೀರಿ ಬುಲೆಟು, ಇದೇ ಫ್ರೆಂಡದು ಬುಲೆಟು. ನಾವು ಹೋಗಿ ನಮ್ಮ ಆ್ಯಕ್ಟಿವ್ ಕೊಟ್ಟು ನಂದು ಬುಲೆಟ್ ತೊಗೊಂಬಂದಿದ್ದೀರಿ. ಸೊ ಬಿಡೋದಷ್ಟೇ ಗೈಸ್. ಇಲ್ಲ ಸಡನ್ನಾಗಿ ಟ್ರಿಪ್ಗೆ ಸಾಕ್ಸ್ ಸಿಕ್ಕಿಲ್ಲ ಅಂದ್ಬಿಟ್ಟು ನೋಡಿ ಗೈಸ್, 2 ಸಾಕ್ಸ್, 2 ಬೇರೆ ಬೇರೆ ಸಾಕ್ಸ್ ಹಾಕೊಂಡು ನೋಡಿ ಗೈಸ್. ಏನು ನೀರು ಹತ್ರ ರೆಡಿ ಆಗ್ಬಿಟ್ಟಾನೆ ಟ್ರಿಪ್ಪಿಗೆ ಅಂದರೆ. ಸೊ ಗೈಸ್ ಫುಲ್ ಪೆಟ್ರೋಲ್ ಎಲ್ಲ ಫುಲ್ ಟ್ಯಾಂಕ್ ಫುಲ್ ಮಾಡ್ಕೊಂಡಿದ್ದೀರಿ, ಫುಲ್ ಪ್ಯಾಕಪ್ ಆಗ್ಬಿಟ್ಟಿದ್ದೀರಿ. ಸೊ ಇವಾಗ ಹೊರಟಿ ಡೈರೆಕ್ಟಾಗಿ ಫ್ರೆಂಡ್ ಮನೆಗೆ ಹೋಗಿ ಅದು ಬಂಜಿ ಕಾರ್ಡ್ಸ್ ಇಸ್ಕೊಬೇಕು. ಆನ್ದಲ್ಲಿ ಬಂಜಿ ಕಾರ್ಡ್ಸ್ ಇಸ್ಕೊಂಡು ಹೋಗ್ತೀವಿ. ಸೊ ಬಸ್ ಬಂಜಿ ಕಾರ್ಡ್ಸ್ ಬೇಕಾಗಿತ್ತು. ಸೊ ಬಂಜಿ ಕಾರ್ಡ್ಸ್ ತೊಗೊಂಡು ಹೊಡ್ತಾ ಇದ್ದೀರಿ ಗೈಸ್. ಬಂದ್ರಿ ಗೈಸ್, ನಮ್ಮ ಮನೆಯಿಂದ ಬಾಲಾಜಿ ಮನೆಗೆ ಬಂದ್ರಿ. ಆಲ್ಮೋಸ್ಟ್ ಒಂದು 26 ಕಿಲೋಮೀಟ್ರ್ ಅಷ್ಟೇ, 26 ಇಲ್ಲ ಒಂದು 30 ಒಳಗಡೆ ಅಂದ್ಕೊಳ್ಳಿ. ಸೂಪೆಲ್ಲ ಇದ್ದೋಯ್ತು ಗೈಸ್. ಅಲ್ಲಿಂದ ಇದು ಏನು ಅಂತೀರ, ಪಕ್ಕ ಎಲ್ಲ ಉರಿಯತ್ಕೊಂಡ್ಬಿಟ್ಟೈತೆ. ಬಂದು ಇಲ್ಲಿಂದ ದೂರ ಬೇಕಂದ್ರೆ ಹೋಗ್ಬಿಡ್ಬೋದು. ಇಲ್ಲಿಂದ ಬೆಂಗಳೂರಲ್ಲಿ ಓಡಾಡೋದೇ ಬಾಧೆ ಗೈಸ್, ಎಸ್ಪೆಷಲಿ ಟ್ರಾಫಿಕಲ್ಲಿ. ಬಂದು ಫ್ರೆಂಡ್ ಮನೆಗೆ. ಸೊ ಇಲ್ಲಿ ಒಂದು ಪಿಕ್ ಮಾಡಿಕೊಂಡು ಇಲ್ಲೊಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಎಲ್ಲ ಒಟ್ಟಿಗೆ ಹೋಗೋಣ. ಇರಿ ತೋರಿಸ್ತೀನಿ ನಮ್ಮ ಬಾಲಾಜಿನ. ಬಾಲಾ ನೋಡಿ ಗೈಸ್, ಬಾಲಾಜಿ ಎಷ್ಟು ದಿನ ರೆಡಿ ಆಗ್ಬಿಟ್ಟವನೆ. ಎಲ್ಲ ಫುಲ್ ಎಲ್ಲ ಪ್ಯಾಕೆಲ್ಲ ಆಯಿತು, ಮಾಡಿದ್ದು. ಇವಾಗ ಏನಂತ ಯಾವಾಗಲೂ ನಾವು 4 ಜನ ಹೋಗ್ತಾಯಿದ್ರಿ. ಸೊ ಇವಾಗ ಒಂದು ಗಾಡಿಯಲ್ಲಿ ಬಂದ್ಬಿಟ್ಟು ಲಗೇಜ್ ಹಾಕಿ 3 ಜನ ಹೋಗ್ತಾಯಿದ್ರಿ. ಸೊ ಸಡನ್ ಪ್ಲ್ಯಾನ್ ಆಯ್ತಲ್ಲ, ಸೊ ಬೇಗ ಅಡ್ಜಸ್ಟ್ ಆಗಿರೋ ಜನ ನೋಡಿ ಗೈಸ್. ನಮ್ಮ ಫ್ರೆಂಡ್ ಬಾಲಾಜಿ ಗಾಡಿಯಲ್ಲಿ ಬಂದ್ಬಿಟ್ಟು ಇಬ್ಬರು ಎಲ್ಲ ಲಗೇಜ್ ಹಾಕ್ಬಿಟ್ಟಿದ್ದೀರಿ. ಸೊ ಇಲ್ಲಿ ಬಂದ್ಬಿಟ್ಟು ನಾವಿಬ್ಬರು ಬುಲೆಟಲ್ಲಿ ಹೋಗ್ತೀರಿ ನೋಡಿ ಗೈಸ್. ಬಾಯ್ಸ್ ಇಸ್ ಫುಲ್ ಪ್ಯಾಕ್ಡ್. ನನ್ನ ಹೆಲ್ಮೆಟ್ ಇಲ್ಲಿದೆ. ಸೊ ಹಾಕೊಂಡು ಯಾವುದೋ ಒಂದು ಗಾಡಿ ಗೈಸ್, ಎಲ್ಲನೂ ಒಬ್ರು ಆರಾಮಾಗಿ ಕೂತ್ಕೊಂಡು, ಮೇಯ್ನ್ ಬ್ಯಾಗ್ ಹಾಕೊಂಡಿಲ್ಲದೆ ಕೂತ್ಕೊಂಡ್ಬರ್ಬೇಕು ಆರಾಮಾಗಿ. ಯಾಕಂದರೆ ಬೊಂಬೆಲ್ಲ ನೋವು ಬಂದ್ಬಿಡುತ್ತೆ ಬ್ಯಾಗ್ ಹಾಕೊಂಡು ಕೂತ್ಕೊಂಡ್ರೆ. ಮೇಯ್ನು ಬುಲೆಟಲ್ಲಿ ಇದು ಸರಿ ಇಲ್ಲ, ಗೊತ್ತುತ್ತೆ. ಸೊ ಸರಿ ಗೈಸ್. ಸೊ ಇವಾಗ ಬಿಟ್ಟು ಸೆಂಟ್ರಲ್ಲಿ ಸ್ಟಾಪ್ ಮಾಡ್ತೀರಲ್ಲ, ನಾ ಸ್ಟಾಪ್ ಮಾಡಿದಾಗ ಅಲ್ಲಿ ಮತ್ತೆ ಕ್ಯಾಚಪ್ ಮಾಡ್ತೀನಿ ನೋಡಿ. ಮಜ್ಜಿಗೆ ತೊಗೊಂಡಿದ್ದೀರಿ. ಮಜ್ಜಿಗೆನಾ? ಸೊ ಅಂಬ್ಲಿ ಗೈಸ್, ಮೆಣಸಿನ್ಕಾಯಿ ತಿಂದು ತಗೊಳ್ಳೋ. ಸೊ ಆಂಧ್ರದಲ್ಲಿ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಬಂದಿದ್ದೀರಿ. ಸೊ ಬೇಸ್ ಎಲ್ಲ ನೋವು ಬಂದ್ಬಿಡ್ತು ಗೈಸ್. ಅದರಿಂದ ಸ್ವಲ್ಪ ತಿಂದು ಮಜ್ಜಿಗೆ ಎಲ್ಲ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ತೊಗೊಂಡಿದ್ದೀರಿ. ಸೊ ಅಂಬ್ಲಿ ಮಜ್ಜಿಗೆ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತೀವಿ. ಮತ್ತೆ ಮೈನು ಬೇಸ್ ಪೈನ್ಗೆ ಏನಾರ ಮಾಡಬೇಕು. ಸೊ ಮೂತ್ರ ವಿಸರ್ಜನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಓಡಿಸ್ತಾ ಇದ್ದೀನಿ ಗೈಸ್. ಇದು ಏನಾಗ್ಬಿಟ್ಟಿದೆ, ನಾನು ಮನೇಲಿ ಮೇಯ್ನು ಎಸ್ಪೆಷಲಿ ಗೇರ್ ಗಾಡಿ ನನ್ನ ಪಲ್ಸರ್ ಏನಿದೆ ಅದು ಬಂದ್ಬಿಟ್ಟು ರಿಪೇರಿ ಆಗ್ಬಿಟ್ಟಿದ್ಯಾ. ಅದರಿಂದ ಗೇರ್ಲೆಸ್ ಆ್ಯಕ್ಟಿವನ್ನೇ ಓಡಿಸಿ
ಹೆವಿ ಕಷ್ಟ ಅನಿಸ್ತಾ ಇದೆ ಗೈಸ್ ಓಡಿಸೋಕ್ಕೆ. ಅದೊಂಥರ ಕಾನ್ಷಿಯಸ್ ಆಗಿ ಓಡಿಸ್ತಾರೆ ಅಂತಾರಲ್ಲ, ಆ ಥರ ಓಡಿಸ್ತಾ ಇದ್ದೀವಿ. ಅದರಿಂದ ಸೊ ಫಸ್ಟು ಹೋಗ್ಬಿಟ್ಟು ಕಾಸು ಅಡ್ಜಸ್ಟ್ ಮಾಡಿ ಪಲ್ಸರ್ ರೆಡಿ ಮಾಡಬೇಕು. ಗೇರ್ ಗಾಡಿ ಟಚ್ ಹೋಗ್ಬಿಟ್ಟಿದೆ, ಸ್ವಲ್ಪ ಕಾನ್ಷಿಯಸ್ ಆಗಿ ಓಡಿಸ್ತಾ ಇದ್ದೀನಿ, ಫ್ರೀಯಾಗಿ ಓಡಿಸ್ತಾಯಿಲ್ಲ ನಾರ್ಮಲಾಗಿ. ಸೊ ಅದೊಂದು ಫಸ್ಟು ಮನೆಗೆ ಹೋಗ್ಬಿಟ್ಟು ಪಲ್ಸರ್ ರೆಡಿ ಮಾಡಿಸಿ ಕಾಸು ಅಡ್ಜಸ್ಟ್ ಮಾಡಿ ಸ್ವಲ್ಪ ಗೇರ್ ಗಾಡಿಗೆ ನಾರ್ಮಲ್ ಆಗಬೇಕು ಗೈಸ್. ಬಿಕಾಸ್ ಇದು ಸ್ವಲ್ಪ ದಿನ ಮತ್ತೆ ಕಾರ್ ಅದಕ್ಕೆ ಸೊ ಸರಿ. ಸೊ ಇವಾಗ ಬಂದ್ಬಿಟ್ಟು ಸೇಲಂ ಇಕ್ಕಿದ್ದೀರಿ ಡೆಸ್ಟಿನೇಷನು. ಸೊ ಸೇಲಂ ಆದಮೇಲೆ ಅಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇದೆ ಏರ್ಕಾಡು. ಸೊ ಸೇಲಂಗೆ ಹೋಗ್ಬಿಟ್ಟು ಸಿಗ್ತೀರಿ, ಇಲ್ಲ ಊಟಕ್ಕೆ ಸಿಗ್ತೀರಿ ಗೈಸ್, ಸೆಂಟ್ರಲ್ ಊಟಕ್ಕೆ ನಿಲ್ಲಿಸ್ತೀರಿ. ಸೊ ಅಲ್ಲಿ ಸಿಗೋಣ. ಜಾಸ್ತಿನೇ ಖಾಲಿ ಊಟ ತಿನ್ನೋದು ಬೇಡ, ಕಾಸು ಉಳ್ಸೋಣ ಅನ್ಕೋದ್ರೆ ಗೈಸ್. ಇಲ್ಲಿ ನೋಡಿದ್ರೆ ಅವ್ರು ಕುರುಪ್ ತಿಂಡಿಗಳು ತಿಂದಿನೇ ಊಟಕ್ಕಿಂತ ಜಾಸ್ತಿ ಕಾಸು ಆಗೋಯ್ತು ಗೈಸ್. ಇನ್ನೊಂದು ಬ್ರೇಕು, ಇನ್ನೊಂದು 1.5 hour ಇದೆ ನಮ್ಮ ಡೆಸ್ಟಿನೇಷನ್ಗೆ. ಸೊ ಅಲ್ಲೋಗಿ ಸಿಗ್ತೀವಿ. ಒಂದು 7 to 8 years ಬ್ಯಾಕ್ ನಾನು ಸೇಲಮ್ಗೆ ಬಂದಿದ್ದೆ. ಒಂಚೂರು ಜ್ಞಾಪಕನೇ ಇಲ್ಲ ಏನು ಅಂತ. ಸೊ ರೇಷ್ಮೆ ಬಿಸ್ನೆಸ್ ಅಂದ್ಬಿಟ್ಟು ಬಂದಿದ್ದೆ ನಾನು ಇಲ್ಲಿ ಏರ್ಕಾಡ್ಗೆ, ಸೇಲಮ್ಗೆ. ಸೊ ವಿ ಆರ್ ಇನ್ ಸೇಲಂ. ಸ್ವಲ್ಪ ಬೇಸ್ನ ಫ್ರೀ ಮಾಡ್ಕೊತಾ ಇದ್ದೀವಿ. ಹೋಗ್ಬಿಟ್ಟು ಟೀ ಕುಡಿಯೋದ್ರ ನಿಲ್ಸ್ತೀರಿ ಗಾಯ್ಸ್. ಗಾಯ್ಸ್ ಟೀ ಪಾರ್ಟಿ ಗಾಯ್ಸ್. ಸೊ ಆಲ್ಮೋಸ್ಟ್ ಸೇಲಮಲ್ಲಿದ್ದೀರಿ. ಸೊ ಸೇಲಮಲ್ಲಿದ್ದೀನಿ, ಟೀ ಕುಡ್ಕೊಂಡು ಇನ್ನೊಂದು 30 ಕಿಲೋಮೀಟರ್ಸ್ ಇದೆ ನಮ್ಮ ಜಾಗಕ್ಕೆ ಏರ್ಕಾಡ್ ಅಂತ ಏನು ಅಂದ್ಕೊಂಡಿರೋದಕ್ಕೆ. ಸೊ ಅಲ್ಲೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಳ್ಳೆ ಊಟ ತಿಂದ್ಬಿಟ್ಟು ಇವತ್ತು ಡ್ಯಾನ್ಸ್ ಆಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಡ್ಯಾನ್ಸ್ ಆಡೋದನ್ನು ಹಾಕ್ತೀನಿ ನೋಡಿ. ಹೋಗ್ಲಾ? ಓಕೆ. ನೋಡಿ ಒಂದು ಫ್ರೆಂಡು ಚೆಸ್ಟ್ ಮೌಂಟು. ಸೊ ಬಾಲಾಜಿ ಹಾಕೊಂಡಿದ್ದ. ಸೊ ಮಸ್ತಾಗಿ ಬಂದಿದೆ. ನಾನು ವೀಡಿಯೋಲಿ ಇನ್ಕ್ಲೂಡ್ ಮಾಡ್ತೀನಿ ಅದನ್ನು ನೋಡಿ. ಸೊ ಸೇಮ್ ಈ ಹೆಲ್ಮೆಟ್ ಮೌಂಟ್ ಹಾಕೊಂಡು ವೀಡಿಯೋ ಮಾಡ್ತಾರಲ್ಲ, ಸೊ ಆ ಥರ ಬಂದಿದೆ. ವಾಯ್ಸ್ ಕೇಳಿಸ್ತಿದೆ ಅನ್ಸುತ್ತೆ. ಸೊ ವ್ಯೂ ನೋಡಿ ಗೈಸ್. ಸೊ ನೆಕ್ಸ್ಟ್ ಇನ್ನೊಬ್ಬನ ಫ್ರೆಂಡಿಗೆ ಹಾಕ್ತಾ ಇಲ್ಲಿ ಚೆಸ್ಟ್ ಮೌಂಟು. ಸೊ ನೋಡೋಣ ಆ ಬುಲೆಟಲ್ಲಿ. ಸೊ 2 ಕ್ಲಿಪ್ ಹಾಕ್ತೀನಿ ನೋಡಿ, ಮಸ್ತಾಗಿರುತ್ತೆ. ಸೊ ಗೈಸ್ ನಮ್ಮದು ರೂಮ್ದು ಟೂರ್ ಕೊಡ್ತೀನಿ ನೋಡಿ. ತುಂಬ ಸಿಂಪಲ್ ರೂಮು. ಅಂದರೆ ಯಾವ ಥರ ಇದೆ ಅಂದರೆ ಮುಂದೆಯಿಂದ ಬಂದು ತೋರಿಸ್ತೀನಿ. ನಮ್ಮ ರೂಮ್ದು ಟೂರ್ ಕೊಡ್ತೀನಿ ನೋಡಿ.
ತುಂಬ ಸಿಂಪಲ್ ರೂಮು. ಇಂಡಿಪೆಂಡೆಂಟ್ ಹೌಸೇ ಸಿಕ್ಬಿಟ್ಟಿದೆ ನಮಗೆ, ಅದೊಂದು ಬೆನಿಫಿಟ್ಟು. ನಿಮಗೆ ಹಳೆ ಥರ ಅನ್ಸ್ಬೋದು, ಬಟ್ ವಿ ಆರ್ ಸ್ಯಾಟಿಸ್ಫೈಡ್. ಸೊ ಎಂಟ್ರಿ ಹಿಂಗಿರುತ್ತೆ. ಸೊ ಇದು ಬಂದು ಎಷ್ಟು ಒಳ್ಳೆ ಐಡಿಯಾ ನೋಡಿ ಗೈಸ್, ಅವ್ರು ಬಂದ್ಬಿಟ್ಟು ಸೊ ಹೇಳ್ತೀನಿ. ಸೊ ಇದು ಬಂದು ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಹಿಂಗಿದೆ ನೋಡಿ, ಸ್ವಲ್ಪ ಹಳೆ ಬಿಲ್ಡಿಂಗು ಅನ್ಸ್ಬೋದು, ಬಟ್ ಇಲ್ಲಿ ಗ್ಲಾಸ್ ಇದೆ. ಟಿ ವಿ ಎಲ್ಲ ಯೂಸ್ ಮಾಡಲ್ಲ. ನಮ್ಮ ಫ್ರೆಂಡ್ ವಾಶ್ರೂಮ್ಗೆ ಹೋಗಿದ್ದಾನೆ. ಸೊ ಟಿ ವಿನೇ ಅಲ್ಲ, ಎಸ್ಪೆಷಲಿ ಅದು ಟಿ ವಿನೇ ಅಲ್ಲ, ಯೂಸ್ ವರ್ಕ್ ಆಗಲ್ಲ ಅದು. ಮೇಯ್ನ್ಲಿ ನಾವು ಏನಕ್ಕೆ ಇಸ್ಕೊಂಡ್ರಿ ಅಂದರೆ ರೂಮು. ಸೊ ಇಲ್ಲಿ ಬಂದು ಮಾಡಿ ಮೇಲೆ ತೋರಿಸ್ಬಿಡ್ತೀನಿ. ಅಯ್ಯಪ್ಪ. ಸೊ ಇದಕ್ಕೆ ಗೈಸ್, ಇದು ಬಂದು ನಮ್ಮದು ಇಂಡಿಪೆಂಡೆಂಟ್ ರೂಮು. ಸೊ ಪ್ರೈವಸಿ ಅಂತ ಎಸ್ಪೆಷಲಿ ಬೇರೆ ಯಾರೂ ಇಲ್ಲ, ಫುಲ್ ಬಿಲ್ಡಿಂಗಲ್ಲಿ ನಮ್ಮದೇ. ಸೊ ಪ್ರೈವಸಿ ಒಂಥರ ಯಾರು ಕೇಳಲ್ಲ ಏನೇ ಮಾಡಿದ್ರು ಆ ಥರ. ಸೊ ಮೇಯ್ನು ಅರ್ಲಿ ಮಾರ್ನಿಂಗ್ ಬಂದು ಇಲ್ಲಿ ಕಾಣಿಸ್ತಿರಲ್ಲ ನಿಮಗೆ, ಇಲ್ಲಿ ಬಂದು ಲೇಕ್ ಇದೆ. ಸೊ ಸೂಪರ್ ವ್ಯೂ ಇದೆ ಇಲ್ಲಿ. ಸೊ ಅದನ್ನು ಬೆಳಗ್ಗೆ ನಾಳೆ ವೀಡಿಯೋಲ್ಲಿ ತೋರಿಸ್ತೀನಿ. ಬಟ್ ಇದೆಲ್ಲ ಜಾಗ ಚೆನ್ನಾಗಿದೆ. ಸೊ ಪ್ರೈವಸಿ ಎಸ್ಪೆಷಲಿ ಬೇರೆ ಯಾರೂ ಬರೋಲ್ಲ, ನಮ್ಮದೇ ಅಂತ ನಮ್ಮ ಮನೆ ಥರ ಇರ್ಬೋದು. ಸೊ ಅದಕ್ಕೆ ಎಷ್ಟಾಯಿತು ಅಂದರೆ ದಿನಕ್ಕೆ 1.5 ಆಯಿತು ಸರ್ ಗೈಸ್. ನಾವು 2 ಡೇಸ್ಗೆ ಇಸ್ಕೊಂಡಿದ್ದೀರಿ. ಸೊ 3000 ಆಯಿತು. ಓಕೆ ಅನಿಸ್ತು, ಪರವಾಗಿಲ್ಲ. ಎಸ್ಪೆಷಲಿ ನಮ್ಮದೇ ಅಂತ ಸಿಕ್ಕಿದ್ದಕ್ಕೆ ನಮಗೆ ಖುಷಿಯಾಗಿ ಓಕೆ ಅಂತ ಒಪ್ಕೊಂಡ್ರಿ. ಸೊ ಇವಾಗ ಬಂದಿದ್ದೀರಿ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗಿ ಸ್ವಲ್ಪ ಮಕ್ಕ ಎಲ್ಲ ತೊಳ್ಕೊಂಡು ಮೇಯ್ನ್ ಊಟ ತಿನ್ಕೋಬೇಕು, ಹೊಟ್ಟೆ ಹಸಿತಾ ಇದೆ. ಸೊ ಮನೆಗೆಲ್ಲ ಕಾಲ್ ಮಾಡಿ ರೀಚ್ ಆದ್ರಿ ಅಂತೆಲ್ಲ ಹೇಳಿ ಇಲ್ಲಿ ರೂಮ್ ಹುಡ್ಕಿದ್ರೆ ಸ್ವಲ್ಪ ಲೇಟಾಗಿ ಹೋಯ್ತು ಗೈಸ್, ತುಂಬ ಹುಡ್ಕಿದ್ರಿ, ಲೇಟಾಗೋಯ್ತು. ಸೊ ಊಟ ಮಾಡೋವಾಗ ಹೋಗಿ ಸಿಗ್ತೀನಿ ಮತ್ತೆ. ಬಾಯ್ ಗೈಸ್. ನೋಡಿ ಗೈಸ್, ಏನು ಇವನೊಬ್ನಿಗೂ ನಿರವಚ. ಸೊ ಏನಂದರೆ ಗೈಸ್, ಇನ್ನೊಂದು ಬೆನಿಫಿಟ್ ಏನಂದರೆ ನಾನು ನೆಟ್ವರ್ಕ್ ಆಗ್ತಿಲ್ಲ ಅನ್ಕೊಳ್ಳಿ, ನೋಡಿದ್ರೆ ವೈಫೈ ಇದೆ. ಓಕೆ, ಒಂಚೂರು ವರ್ಕ್ ಆಗ್ತಾಯಿದೆ, ಅಟ್ಲೀಸ್ಟ್ ಏನೂ ಆಗಿಲ್ಲ ಅಂದ್ರೂ. ಸೊ ನೋಡಿ ಇವನು ಆಟ ಆಡ್ತಾನೆ. ಇವನು ಬೇಗ ಫ್ರೆಶ್ ಅಪ್ ಆಗಿ ಹೋಗಿ ಊಟ ಮಾಡೋಕೆ ಹೋಗ್ಬೇಕು ಗೈಸ್. ನೋಡೋಣ ಏನು ಸ್ಪೆಷಲ್ ಸಿಗುತ್ತೆ ಅದನ್ನು ತಿಂತೀನಿ. ಡಯಟ್ ಎಲ್ಲ ಏನೂ ಮಾಡ್ತಿಲ್ಲ, ಮಂಡೆಯಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೋಪ್ಫುಲಿ. ಇವನು ಬರ್ತಾ ಇದ್ದಾನೆ. ಸೊ ಇಬ್ಬರು ವಾಕಿಂಗ್ ಎಲ್ಲ ಹೋಗಿ ಏನೋ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಅದಕ್ಕೂ ಮುಂಚೆ ಸರಿ ಗೈಸ್, ಸಿಗ್ತೀನಿ ಆಮೇಲೆ. ಸ್ವಲ್ಪ ಹುಚ್ಚಾದಾರ ಕಾಣಿಸ್ತಾ ಇರ್ಬೋದು ಈ ಕೂದಲಲ್ಲಿ, ಎಲ್ಲ ಕೆದರ್ಕೊಂಡ್ಬಿಟ್ಟಿದೆ. ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ ಗೈಸ್. ಪರೋಟ, ಚಿಕನ್ ಸಾಂಬಾರು. ಸೊ ಹೊಟ್ಟೆ ಹಚ್ತಾ ಇದೆ, ಎಲ್ಲ ಚೆನ್ನಾಗಿ ತಿಂತಾಯಿದೆ. ತಿನ್ಬಿಟ್ಟು ಡೈರೆಕ್ಟಾಗಿ ಇದು ರೂಮಲ್ಲಿ ಸಿಗ್ತೀರಿ. ಪರೋಟ ಫೇಮಸ್ ಗೈಸ್. ತಮಿಳ್ನಾಡಿಗೆ ಮತ್ತು ಕೇರಳಕ್ಕೆ ಬಂದು ಪರೋಟ ತಿಂದಿಲ್ಲ ಅಂದರೆ ಸೆಟ್ ಆಗಲ್ಲ ಗೈಸ್. ನನಗೆ ಇಷ್ಟ ಪರ್ಸನಲಿ ಪರೋಟ. ಸೊ ತಿನ್ಬಿಟ್ಟು ಡೈರೆಕ್ಟಾಗಿ ರೂಮ್ ಹತ್ರ ಸಿಗ್ತೀನಿ. ಮನೆಗೆ ಬಂದೆ ಗೈಸ್, ಮನೆಗೆ ಬಂದು ನೋಡಿ ಇದು ವಿಡಿಯೋ ಮಾಡಿ ಹೇಳ್ತೀನಿ, ಹಂಗೆ ಹೇಳು. ಈ ಕಡೆ ನನ್ನ ಕಡೆ ತಿರುಗಿಸಿ ಮಾಡ್ತೀನಿ, ಹೇಳ್ತೀನಿ ನಾನು ಏನು ಮಾಡ್ತೀನಿ. ಹೇಳೋ ಬೇಗ. ಪ್ಯಾಂಟ್ನ ಬಿಚ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ವಾಪಸ್ ಹೋಗ್ಬಂದ್ಬಿಟ್ಟು ಯಾರೋ ಒಳಗಡೆ ಬಂದ್ಬಿಟ್ಟು ಪ್ಯಾಂಟಿಂಗ್ ಮಾಡೋರು ಅಂತ ಹೇಳ್ತೀಯ ಗೈಸ್. ದೇವರೇ, ಪ್ಯಾಂಟು ಚೇಂಜ್ ಮಾಡಿದೆ, ಡ್ರೆಸ್ ಹಿಂಗೆ ಹಾಕೊಂಬಂದ ಅಲ್ಲಿ ಕೆಳಗಡೆ ಬಿದ್ದಿತ್ತ. ನಾನು ಹಂಗೆ ಬಿಸಾಕೋ ಸೀನ್ ಇಲ್ಲ ಗೈಸ್. ಕೇಳಿದ್ರೆ ನಾನು ಬಿಸಾಕಿಲ್ಲ ಅಂತವ್ರೆ, ನನ್ನ ಮೇಲೆ ಹಾಕ್ಬಿಟ್ರು ಗೈಸ್. ಕೊನೆಗೆ ನೀನೇ ನಿನ್ ನ್ಯಾಪ್ಕ ಇಲ್ಲ ಅಂದ್ರೆ ನೀನೇ ಮಾಡಿರ್ತೀನಿ ಅಂತ ಅರ್ಥ. ನನ್ನ ಪ್ಯಾಂಟ್ ಅಲ್ಲಿ ಇದ್ದೆ, ನಂಗೆ ನ್ಯಾಪ್ಕ ಇದೆ. ಮತ್ತೆ ಬ್ಲೂಟೂತ್ ಕನೆಕ್ಟ್ ಮಾಡು. ಏನ್ ಮಾಡಕ್ಕಾಗಲ್ಲ, ನಾನು ಕನೆಕ್ಟ್ ಮಾಡಿ, ಚಾರ್ಜ್ ಇಲ್ಲ. ಕೇಳಿಸ್ಕೋಬೇಕು. ಕನೆಕ್ಟ್ ಮಾಡಲಿ. ಸರಿ ಗಾಯ್ಸ್, ಗುಡ್ ನೈಟ್. ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ. ಸೊ ನಾಳೆ ಬೆಳಗ್ಗೆ ಒಳ್ಳೆ ವ್ಯೂ ತೋರಿಸ್ತೀನಿ ಮೇಲಿಂದ. ಸದ್ಯಕ್ಕೆ ಇವಾಗ ಸ್ವಲ್ಪ ಹೊತ್ತು ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದಾದ್ಮೇಲೆ ಅಷ್ಟೇ. ಗುಡ್ ನೈಟ್ ಗಾಯ್ಸ್. See you guys. Good night. Writing off Raju the Beast channel. Bye.